ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ರಾಜ್ NS ಟೂಂಡರ್. ಸ್ನೇಹಿತರೆ, ನಾನು ಇವತ್ತಿದ್ದೀನಿ ನಮ್ಮ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಒಳಗೆರೆಹಳ್ಳಿ ಅಂತ. ಇಲ್ಲಿ ಯಾಕೆ ಬನ್ನಿ ಅಂತ ಕೇಳ್ಬೋದು. ಇಲ್ಲೊಂದು ವೀಡಿಯೋ ಮಾಡೋಕ್ಕೂ ಒಂದು ದೊಡ್ಡ ರೀಸನ್ ಇದೆ. ಏನಂತ ಹೇಳಿದ್ರೆ, ದಿನ ನಮ್ಮ ಅಂಗಡಿ ಹತ್ರ ಒಂದು ಅಮ್ಮ ಕಸ ಗುಡ್ಸೋ ಬರುವರು. ಸುಮಾರು ಒಂದು 5-6 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಆ ಅಮ್ಮನ ಹಿಂದೆ ಒಂದು ನಾಯಿ ಬರೋದು. ಮತ್ತೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಆ ನಾಯಿ ಪ್ರೀತಿ ನೋಡಿ ಆ ನಾಯಿ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ನಂಗೊಂದು ಆಲೋಚನೆ ಬಂತು. ಹಾಗಾಗಿ ನಾನು ಸುಮಾರು ವೀಡಿಯೋದೆಲ್ಲ ನೋಡಿದ್ದೀನಿ. ಈ ನಾಯಿಗಳಿಗಂತಲೇ ಒಂದು ದೇವಸ್ಥಾನ ಇದೆ ನಮ್ಮ ಕರ್ನಾಟಕದಲ್ಲಿ ಅಂತ. ಆ ಜಾಗವನ್ನು ನಾನು ಹುಡ್ಕೊಂಡು ಬಂದೆ. ಸ್ನೇಹಿತರೆ, ಆ ಜಾಗ ಎಲ್ಲಿ ಅಂತ ನೋಡೋದಾದರೆ, ನಮ್ಮ ಬೆಂಗಳೂರಿಂದ ಸುಮಾರು ಒಂದು 80 ಕಿಲೋಮೀಟರ್ ಆಗುತ್ತೆ. ನಮ್ಮ ಬೊಂಬೆನೋಡು ಚನ್ನಪಟ್ಟಣ, ಅಂದರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಒಳಗೆರೆಹಳ್ಳಿ ಅಂತ ಹಳ್ಳಿ ಊರೇ ಅದು. ಅಲ್ಲಿಂದ ಸ್ವಲ್ಪ ಒಳಗಡೆ ಬಂದರೆ ಸಿಮೆಂಟ್ ರೋಡ್ ಕೂಡ ಮಾಡಿದ್ದಾರೆ. ಇದೇ ವೀರಮಾಸ್ತಿ ಕೆಂಪಮ್ಮ ದೇವಸ್ಥಾನ ಅಂತ. ಈ ದೇವಸ್ಥಾನದಲ್ಲಿ ಒಂದು ನಾಯಿಗಳಿಗಂತಲೇ ಒಂದು ದೇವಸ್ಥಾನ ಮಾಡಿದ್ದಾರೆ. ಆ ದೇವಸ್ಥಾನ ಹೇಗಿದೆ, ಯಾವ ಥರ ಇದೆ ಎಲ್ಲ ನೋಡ್ಕೊಂಬರೋಣ. ಇಲ್ಲಿನ ಅರ್ಚಕರು ಬಂದಿದ್ದಾರೆ, ಅವರು ಈ ದೇವಸ್ಥಾನ ಬಗ್ಗೆ ಎಲ್ಲ ಹೇಳ್ತಾರೆ. ನೋಡೋಣ ಅದರ ಕಥೆ ಏನು, ಈ ದೇವಸ್ಥಾನ ಹೆಂಗೆ ಹುಡ್ಕೊಂತು, ಈ ನಾಯಿಗಳಿಗಾಗಿ ಯಾಕೆ ಈ ಥರ ದೇವಸ್ಥಾನ ಮಾಡಿದ್ದಾರೆ, ಎಲ್ಲ ಒಂದೊಂದಾಗಿ ತಿಳ್ಕೊಂಬರೋಣ. ಬನ್ನಿ. ನಮಸ್ಕಾರ. ನಮಸ್ತೆ. ಹೇಳಿ. ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಆಮೇಲೆ ಮೊದಲಾಗಿ ಈ ದೇವಸ್ಥಾನ ಎಲ್ಲಿ ಬರುತ್ತೆ? ಇದು ಚನ್ನಪಟ್ಟಣ ತಾಲೂಕು ಏವಿಹಳ್ಳಿ ಗ್ರಾಮ, ಅಗ್ರಹಾರ ಒಳಗೆರೆಹಳ್ಳಿ ಅಂತ. ಅದನ್ನ ಏವಿಹಳ್ಳಿ ಅಂತ ಕರೀತಾರೆ. ನಾನು ಇತ್ತೀಚಿನ ವಿಡಿಯೋದಲ್ಲಿ ನೋಡಿದೀನಿ, ಈ ದೇವಸ್ಥಾನ ತುಂಬಾ ಫೇಮಸ್ ಆಗಿದೆ. ಅದರಲ್ಲೂ ಈ ಶ್ವಾನಗಳಿಗಂತಾನೆ ದೇವಸ್ಥಾನ ಕಟ್ಟಿದಾರಲ್ಲ, ಅದು ತುಂಬಾ ವೈರಲ್ ಆಗ್ತಾ ಇದೆ. ತುಂಬಾ ನಮ್ಮ ಭಾರತದಲ್ಲ, ಹೊರಗಡೆ ಕೂಡ ವಿಡಿಯೋದಲ್ಲಿ ನಾನು ನೋಡಿದೀನಿ. ಅಷ್ಟು ಫೇಮಸ್ ಆಗೋಕೆ ತುಂಬಾ ಕಥೆ ಇದೆ, ನಾನು ಕೇಳಿದೀನಿ. ಈಗ ನಿಮ್ ಪ್ರಕಾರ ಈ ದೇವಸ್ಥಾನ ಎಷ್ಟು ವರ್ಷ ಹಳೆಯದು, ಹಾಗೂ ಈ ಶ್ವಾನಗಳಿಗಂತಾನೆ ದೇವಸ್ಥಾನ ಕಟ್ಟಿದಾರಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಈ ದೇವಸ್ಥಾನ ಅಂತಂದ್ರೆ ಶ್ರೀ ವೀರಮಾಸ್ತಿ ಕೆಂಪಮ್ಮ ದೇವಸ್ಥಾನ. ಇದು ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಪೂಜೆ ಮಾಡ್ತಿದ್ರು ಇಲ್ಲಿ. ಅಂದರೆ ಆವಾಗ ದೇವಸ್ಥಾನ ಕಟ್ಟಿರಲಿಲ್ಲ. ದೇವಸ್ಥಾನ ಕಟ್ಟೋಕೆ ಮುಂಚೆ ಹಿಂದೆಗಡೆ ಮರ ಆಯ್ತಲ್ಲ, ಆ ಮರದ ಹತ್ರ ಹಸಿ ಗರಿಯಲ್ಲಿ ಚಪ್ರ ಹಾಕಿ
ಪೂಜೆ ಮಾಡಿ ನಾಯಿದೊಳೆ ವೀರಪ್ಪ ಅಂತಂದ್ಬಿಟ್ಟು ಅಮ್ಮನಿಗೆ 2 ನಾಯಿಗಳು ಕಾವಲಾಗಿರ್ತವೆ. ಅಲ್ಲಿ ಇದ್ ಮಾಡಿದಾರಲ್ಲ ಆ ದೇವಸ್ಥಾನ ಮಾಡೋರಲ್ಲ ಅದು 2 ಕಾವಲಾಗಿರ್ತವೆ. ಅವನ್ನ ಮಣ್ಣಲ್ಲಿ ಬೊಂಬೆ ಥರ ಮಾಡಿ ಇಟ್ಟು ಪೂಜೆ ಮಾಡ್ಕೊಂಡು ಹೋಯ್ತಿದ್ರು. ಮೊದಲು ಆ ಶ್ವಾನಗಳ ಮೂರ್ತಿ ಇರಲಿಲ್ಲ, ಮಣ್ಣಿಂದ ಇದ್ದದ್ದು. ಅಮ್ಮನ ವಿಗ್ರಹನೂ ಇರಲಿಲ್ಲ, ಮರದ ಹತ್ರನೇ ಪೂಜೆ ಮಾಡ್ತಿದ್ದು. ಆಮೇಲೆ ಕಾಲಕ್ರಮೇಣ ಜನ ಎಲ್ಲ ಸೇರಿ ಭಕ್ತಾದಿಗಳು ಅವರು ಇವರೆಲ್ಲ ಸೇರಿ ದೇವಸ್ಥಾನ ಮಾಡಬೇಕು ಅಂತೇಳಿ 2009ರಲ್ಲಿ ದೇವಸ್ಥಾನ ಕಟ್ಟಿದ್ರು. 2009ನಲ್ಲಿ ಹೊಸದಾಗಿ ದೇವಸ್ಥಾನ ಕಟ್ಟಿದ್ರು. ದೇವಸ್ಥಾನ ಕಟ್ಟಿದ್ಮೇಲೆ ಜನಗಳು ಬಂದು ಹೋಗಿ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮೂರಲ್ಲಿ ಈ ನಾಯಿಗೆ ಅತಿ ಹೆಚ್ಚು ಬೆಲೆ ಕೊಡ್ತೀವಿ. ಅದೇ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಹೌದು, ನಾಯಿಗಳಿಗಂತಾನೆ ದೇವಸ್ಥಾನ ನಮ್ಮ ಕರ್ನಾಟಕದಿಲ್ಲ. ನನ್ ಗೊತ್ತಿರೋ ಪ್ರಕಾರ ಈ ಈಶಾನ್ಯ ಭಾರತ ಆ ಕಡೆ ಎಲ್ಲ ಇದೆ ಅಂತೆ. ಅದಾಗಿ ಇನ್ನೊಂದು ಫಾರಿನ್ ಅಲ್ಲಿ ಒಂದು ದೇವಸ್ಥಾನ ಇದೆ ಅಂತ ನಾನು ಕೇಳಿದೀನಿ. ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಶ್ವಾನಗಳಿಗಂತ ಶ್ವಾನಗಳಿಗೆ ಎಲ್ಲೂ ಇಲ್ಲ. ಅದು ನಾಯಿದೊಳ್ಳೆ ವೀರಪ್ಪ ಅಂತ ಹೆಸರು. ಹೆಸರು 2 ದೇವಸ್ಥಾನ ಸೇರಿನ ಬರೀ ನಾಯಿಗಳಿಗೆ ಹೆಸರು ನಾಯಿದೊಳ್ಳೆ ವೀರಪ್ಪ ಅಂತಂದ್ರೆ ಅಮ್ಮನಿಗೆ ಕಾವಲಾಗಿರೋದು. ಅವರು ಅಮ್ಮನಿಗೆ ಕಾವಲಾಗಿರೋದು. ಹಂಗಾಗಿ ಅಮ್ಮನಿಗೆ ಏನು ವಿಶೇಷವಾಗಿ ಪೂಜೆ ಮಾಡ್ತೀವೋ ನಾಯಿದೊಳೆ ವೀರಪ್ಪಂಗೂ ಅದೇ ಪೂಜೆ ಮಾಡ್ತೀವಿ. ಆಮೇಲೆ ನಾವ್ ಯಾರು ಎಂಜಲು ಎಲ್ಲ ಹಾಕಲ್ಲ ನಾಯಿಗೆ. ನಮ್ಮೂರಲ್ಲಿ ಯಾರು ಎಂಜಲು ಊಟ ಹಾಕಲ್ಲ. ಹಂಗಾಗಿ ಎಲ್ಲ ಬಂದಂತ ಭಕ್ತಾದಿಗಳಿಗೆಲ್ರಿಗೂ ತುಂಬಾ ಒಳ್ಳೇದಾಗೈತೆ ಅಂತ ಹೇಳ್ತಾರೆ. ಏನೋ ಆ ತಾಯಿ ಕೃಪೆ ಎಲ್ರಿಗೂ ಒಳ್ಳೇದ್ ಮಾಡ್ತಾಳೆ. ಹಾಗೆ ನಡೀತಾ ಐತೆ. ವರ್ಷ ಪೂಜೆ ಇರ್ತದೆ. ಆಗಸ್ಟ್ ತಿಂಗಳಲ್ಲಿ ಮಕ್ಕೆ ಮಳೆ ಹುಡ್ತದಲ್ಲ, ಮಕ್ಕೆ ಮಳೆ ಮಧ್ಯಪಾದದಲ್ಲಿ ಗುರುವಾರ ದಿವಸ ಪೂಜೆ ಇರ್ತದೆ. ಹಬ್ಬ ಜಾತ್ರೆ ನಡೀತದೆ. ಗುರುವಾರ ಸಾಯಂಕಾಲ ಪೂಜೆ ಎಲ್ಲ ಮುಗಿದ್ಮೇಲೆ ನಾಯಿದೊಳೆ ವೀರಪ್ಪನಿಗೆ 2 ಮರಿ ಬಲಿ ಕೊಟ್ಟು ಅದನ್ನ ತಕೋಗಿ ನಮ್ಮ ಯಾರು ಕುಲ ಬಾಂಧವರವರೆಲ್ಲ ಅವರೆಲ್ಲ ಹಂಚ್ಕೋತಾರೆ. ಅದ್ರ ಮಾರನೆಗೆ ಮಟನ್ ಊಟ ಊರಲ್ಲಿ ಮಾಡ್ಕೊತಾರೆ. ದೇವಸ್ಥಾನ ಬಾಗಿಲು ತೆಗಿಯಲ್ಲ. ಅವಾಗ ಗುರುವಾರ ಬಾಗಿಲು ತೆಗೆದು ಬೆಳಗಿಂದ ಎಡಗೆ ಪುಟ್ಟಿ ತಗೊಬಿಡ್ತಾರೆ. ಈ ದೇವಸ್ಥಾನಕ್ಕೆ ನಾಗಾಪುರದವರು ಮತ್ತೆ ಮಳೂರ್ಪಟ್ನ, ಕೈಲಂಚ, ಬೈರಾಪಟ್ನ ಸುಮಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾರೆ. ಎಲ್ರು ಎಲ್ಲ ಕುಳಗಳವ್ರೆ. ಒಂದಷ್ಟು ಜನ ಬಂದು ಮಾಡ್ತಾರೆ. ನಾವು ಈಗ 3 ವರ್ಷ ಆಯ್ತು ಪೂಜೆ ಮಾಡಕ್ ಶುರು ಮಾಡಿ. ಮೊದಲು ಬೇರೆ ಯಾರೋ ಮಾಡ್ತಿದ್ರು. ಗೌಡಗೆರೆ ಬಸವಪ್ಪನ ಕರೆಸಿದ್ರು. ಸತ್ತೋಗ್ಬಿಟ್ಟಿತ್ತಲ್ಲ ಬಸವಪ್ಪ, ಒಂದ್ ಸತ್ತೋಗಿತ್ತು. ಆ ಬಸವಪ್ಪನ ಕರೆಸಿ ಪೂಜಾರಿ ಆಯ್ಕೆ ಮಾಡಕ್ಕೆ ಅಂತ ಇದ್ ಮಾಡಿದಾಗ ಅದ್ ಬಂದು ನಮ್ಮನ್ನ ಆಯ್ಕೆ ಮಾಡಿ ನಾವೀಗ 3 ವರ್ಷದಿಂದ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ವಾರದಲ್ಲಿ ಯಾವ ತರ? ಭಾನುವಾರ, ಗುರುವಾರ ಮಾಮೂಲಿ ಬೆಳಿಗ್ಗೆ ಒಂದು 7 ಗಂಟೆ, 8 ಗಂಟೆ, 6 ಗಂಟೆಗೆ ಬರ್ತೀವಿ. ಹಬ್ಬ ಇದ್ದಾಗ, ವಿಶೇಷವಾಗಿದ್ದಾಗ ಇಲ್ಲೇ ಇರ್ತೀವಿ ಸಂಜೆ ಗಂಟೆ. ಬಾಕಿ ಟೈಮಲ್ಲಿ 12 ಗಂಟೆ, 1 ಗಂಟೆ ಯಾರಾದರೂ ಫೋನ್ ಮಾಡಿದ್ರೆ 2 ಗಂಟೆನೂ ಇದ್ದು ಬಂದಂಥವ್ರಿಗೆ ಪೂಜೆ ಮಾಡಿಕೊಡ್ತೀವಿ. ಇಷ್ಟು ಕಾರ್ಯಕ್ರಮ ನಡೀತಾ ಇಲ್ಲಿ. ಹೌದು. ಇಲ್ಲೇ ಮಾಡ್ಬೇಕಂತ ಏನಾದ್ರು ಇದಿತ್ತ ಅಲ್ಲ? ಜಾಗ ಮೊದ್ಲೇನೆ ಏನಿಲ್ಲ. ಅವಾಗ ಏನ್ ಮಾಡ್ತಿದ್ರು, ಅಮ್ಮನ ಹತ್ರ ಅಲ್ಲಿ ಆ ಮರದ ಹತ್ರ ಇಟ್ಟು ಈ ಮರದ ಹತ್ರ ಚಪ್ರ ಹಾಕಿ ಅಮ್ಮನ ವಿಗ್ರಹ ಮಾಡಿ 2 ನಾಯಿ ಶ್ವಾನಗಳನ್ನ ವಿಗ್ರಹ ಮಾಡಿ ಪೂಜೆ ಮಾಡ್ತಿದ್ದು. ಆಮೇಲೆ ದೇವಸ್ಥಾನ ಕಟ್ಟಿದ್ಮೇಲೆ ಇದಕ್ಕೆ ಪೂಜೆ ಮಾಡೋಕ್ಕೆ ಬೇರೆ ಇನ್ನೊಬ್ರು ಬರ್ತಾರೆ. ಅಂದ್ರೆ ನೀವು ಮಾಡಲ್ಲ ಇಲ್ಲಿ ಪೂಜೆ? ಈ ಅಮ್ಮನ ಪೂಜೆ ಮಾಡ್ಬೇಕಾದ್ರೆ ನಾವು ಮಾಡ್ತೀವಿ. ಅವರು ಡೈಲಿ ಬರೋಕ್ಕಾಗಲ್ಲ, ವಾರನೂ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಹಬ್ಬ ಹುಣ್ಮೆಗಳಲ್ಲಿ ವಿಶೇಷವಾಗಿ ಅವರೇ ಬಂದು ಇಲ್ಲೇ ಪೂಜೆ ಮಾಡ್ತಾರೆ. ನಾವೇನ್ ಮಾಡ್ತೀವಿ, ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಒಟ್ಟಿಗೆನೆ ಪೂಜೆ ಮಾಡ್ತೀವಿ ಅಲ್ಲಿ ಇಲ್ಲೆಲ್ಲ. ದೇವಸ್ಥಾನ ಇನ್ನೂ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಬೇಕು ಏನಾದ್ರು ಅನ್ಕೊಂಡಿದ್ದೀರಾ? ಅದೇ ಭಕ್ತಾದಿಗಳೆಲ್ಲರೂ ಬಂದವ್ರೆ. ಅವರು ಅವ್ರ ಕೈಲಾದಷ್ಟು ಮಾಡ್ತೀವಿ ಅಂತ ಎಲ್ಲ ಭಕ್ತಾದಿಗಳು ಸೇರಿ ಆ ಕಡೆ ಸ್ವೀಟ್ ಎಲ್ಲ ಹಾಕಿ ಮಾಡೋದು. ಪಾತ್ರೆ ಎಲ್ಲ ತಂದು ಕೊಟ್ಟವ್ರೆ. ಅಡುಗೆ ಮಾಡ್ಬೇಕಾದ್ರೆ ಸ್ವೀಟ್ ಊಟ ಮಾಡ್ಬೋದು. ಇನ್ನೇನು ಯಾರೇ ಬಂದ್ರು ಅವ್ರು ಏನು ಹರಕೆ ಇರ್ತದೋ ಬರ್ತಾರೆ, ತೀರ್ಸ್ಕೊತಾರೆ. ಒಂದು ನಾಯಿಗೇನು ಹುಷಾರಿಲ್ಲ ಅಂತಂದ್ರೂ ಬಂದು ಇಲ್ಲಿ ಬಂದು ಪೂಜೆ ಮಾಡ್ಕೋತಾರೆ. ನಾವಿಲ್ಲ ಅಂದ್ರೂ ಅವರೇ ಬಂದು ಪೂಜೆ ಮಾಡ್ಕೋಬೋದು. ಅದು ವಾಸಿ ಆಯ್ತದೆ. ಬೆಂಗಳೂರೊಬ್ಬರು ನಾಯಿಗೆ ಏನೋ ಹುಷಾರಿಲ್ಲ, ಆಪ್ರೇಷನ್ ಮಾಡಿಸ್ಬೇಕು ಅಂತೇಳಿ ಆಗೋದಿಲ್ಲ ಅಂದ್ಬಿಟ್ರೆ ಡಾಕ್ಟ್ರು. ಆಪ್ರೇಷನ್ ಮಾಡಿದ್ರು ಡೌಟು ಬದುಕೋದು ಅಂತ ಹೇಳಿದ್ರಂತೆ. ಆವಾಗ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದ್ರಂತೆ. ಹೋಗಿ ಅವರು ಮೈಸೂರಿಗೆ ಅವಾಗ ಹೋಗ್ತಾ ಇರ್ತಾರೆ. ಅವರು ನಾಯಿ ಸೇರೋದ್ಮೇಲೆ ಬಂದು ನಾಯಿನ ಕರ್ಕೊಬಂದು ಪೂಜೆ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಅಭಿವೃದ್ಧಿ ಏನಾರು ಇಟ್ಕೊಳ್ಳಿ ಅಂದ್ಬಿಟ್ಟು 1 ಲಕ್ಷ ದುಡ್ಡು ಕೊಟ್ಟೋದ್ರು ಅಭಿವೃದ್ಧಿಗೆ ಅಂದ್ಬಿಟ್ಟು. ಅದರಲ್ಲಿ ಭಕ್ತಾದಿಗಳು ತಾವು ಸ್ವಲ್ಪ ದುಡ್ಡು ಎತ್ತಿ ಆ ಕಡೆ ಸೀಟೆಲ್ಲ ಹಾಕ್ಸಿ 3-3.5 ಲಕ್ಷ ಖರ್ಚಾಯಿತು ಮಾಡ್ತಾ ಇದ್ವಿ. ದೇವಸ್ಥಾನ ಇನ್ನೂ
ಇದರಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು. ಆಯ್ತದೆ ಆತ ಹೆಂಗೆ ಹೆಂಗೆ ಇದು ಮಾಡ್ತಾ ಅನುಕೂಲ ಆಯ್ತದೆ ಹಂಗೆ ಮಾಡ್ತಾ ಇದೀವಿ ನಾವು, ನಮ್ಮ ಕೈಲಿ ಆದಷ್ಟು ಮಾಡ್ತಾ ಇದೀವಿ. ಸ್ವಲ್ಪ ಜನ ಸಿಮೆಂಟ್ ರೋಡ್ಗಳು ಮಾಡಿಸಿದ್ರು, ಈಗ ಇದಕ್ಕೆಲ್ಲ ಸಿಮೆಂಟ್ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡವ್ರೆ. ರೋಡ್ ಮಾಡಿದಾರಲ್ಲ. ಹೌದು, ಇಲ್ಲೂ ಮಾಡೈತೆ, ಅಲ್ಲಿ ಮುಂದೆನೂ ಮಾಡೈತೆ. ಈ ಮಧ್ಯೆ ಇರೋದನ್ನ ಎಲ್ಲರೂ ಸೇರಿ ಮಾತಾಡವ್ರೆ. ಈ ದೇವಸ್ಥಾನ ಸುತ್ತ ಕಾಂಕ್ರೀಟ್ ರೆಡಿ ಆಗೈತೆ, ರೆಡಿ ಮಾಡಿಸ್ಬೇಕು ಇವಾಗ. ಜನಗಳು ಯಾರೇ ಬಂದ್ರು 1,000 ಜನ ಕೂತ್ಕೊಂಡು ಊಟ ಮಾಡೋಷ್ಟು ಜಾಗ ಆಗ್ಬೇಕು ಹಿಂಗೆ ಅನ್ನೋ ಲೆಕ್ಕಾಚಾರಕ್ಕೆ. ಈ ತೋಟದವ್ರು ಭಕ್ತಾದಿಗಳು ಅವರು ಆ ಕಡೆ ಜಾಗ ಬಿಟ್ರು, ದೇವಸ್ಥಾನಕ್ಕೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ಆ ಕಡೆ ಜಾಗ ಬಿಟ್ರು. ಇದು ಬಂದು ಈ ಕಡೆ ಜಮೀನವ್ರದ್ದು ಜಾಗ, ಇದೆಲ್ಲ ದೇವಸ್ಥಾನಕ್ಕೆ ಅಂತ ಫ್ರೀಯಾಗಿ ಬಿಟ್ಟಿರೋದು ಎಲ್ಲರೂ. ಸ್ವಾಮಿಗಳ ಇಲ್ಲಿ ಗ್ರಾಮದಲ್ಲಿ ಏನಾದ್ರು ಕಳತನ ಆದ್ರೆ ಇಲ್ಲಿ ಬಂದು ದೂರು ಕೊಡ್ತಾರೆ. ಆ ದೂರು ಕೊಟ್ರೆ ನಾಯಿಗಳು ಕನ್ಸಲ್ಲಿ ಬಂದು ಇದು ಮಾಡ್ತವೆ ಅಂತ ಕೇಳಿದೆ ನಾನು. ಅದು ನಿಜನಾ? ಹೌದು, ಅದಂತೂ ಖಂಡಿತ. ಯಾರೇ ಏನೇ ಕಳತನ ಮಾಡಿದ್ರು ಅವ್ರಿಗೆ ಅವತ್ತು ನೈಟು ನಾಯಿಗಳ ರೂಪದಲ್ಲಿ ಕನಸಲ್ಲಿ ಬಂದು ಅವ್ರಿಗೆಲ್ಲ ಹಿಂಸೆ ಕೊಟ್ಟು ಅವರು ಏನು ಕಳತನ ಮಾಡಿದ ತಪ್ಪಾಯಿತು ಅಂತ ಬಂದು ದೇವಸ್ಥಾನದ ಹತ್ರ ಇಟ್ಟು ಗಂಟನು ಆ ತಾಯಿ ಶಕ್ತಿ ಐತೆ, ಶಕ್ತಿ ಇದೆ. ನಾವು ಇವತ್ತಿಗೂ ಪಾತ್ರೆ ಸಾಮಾನ್ಯಲ್ಲಿ ಏನೇ ಅಲ್ಲಿ ಬೀಗ ಹಾಕಲ್ಲ, ಓಪನ್ ಇರ್ತದೆ ಎಲ್ಲ. ಸೌಂಡ್ ಬಾಕ್ಸು ಮತ್ತೆ ಉಂಡಿಗೂ ಬೀಗ ಹಾಕಿಲ್ಲ, ನಾವು ಉಂಡಿಗೂ ಬೀಗ ಹಾಕಿಲ್ಲ, ಆ ಥರ ಇಟ್ಟಿದ್ದೀವಿ ಇಲ್ಲಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಬೇರೆಯವ್ರಿಗೆ ಶೇರ್ ಮಾಡಿ. ನಿಮ್ಮ ಸುತ್ತಮುತ್ತ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಬೆಂಗಳೂರು ಈ ಥರ ತುಂಬ ಜನರಿಗೆ ಗೊತ್ತಿಲ್ಲ ಈ ದೇವಸ್ಥಾನ ಒಂದು ಇಲ್ಲಿದೆ ಅಂತ. ಯಾರಾದರೂ ಈ ಕಡೆ ಬಂದರೆ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ಸುತ್ತಮುತ್ತ ಇದರಲ್ಲಿನ ನೀವು ವೆದರ್ ನೋಡ್ಬೋದು, ಫುಲ್ಲು ತೆಂಗಿನ ಮರ. ಈ ತೆಂಗಿನ ಮರ ಕಥೆಗಳನ್ನ ನೋಡಿಬಿಟ್ರೆ ತುಂಬ ಬೇಜಾರಾಗ್ಬಿಡುತ್ತೆ. ಈ ತೆಂಗಿನಕಾಯಿ ಇಷ್ಟು ರೇಟು ಅಂತ ಹೇಳಿದ್ರೆ 70 ರೂಪಾಯಿ 1 kg. ಏನು ಕಾಯಿದೆ ಅಂತ ಕೇಳಿದ್ರೆ ಇಲ್ಲಿ ಬಂದು ನೋಡಬೇಕು ಇದ್ರ ಕತೆ ಏನು ಅಂತ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ತೆಂಗಿನಕಾಯಿ ಯಾಕೆ ಇಷ್ಟು ರೇಟ್ ಇದೆ ಅಂತ. ರೈತರಿಗೆ ಯಾವತ್ತೂ ಬೆಳೆದ ಬೆಳೆ ಕೈಗೆ ಬರಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ ತೆಂಗಿನ ಮರ. ಇಷ್ಟೆಲ್ಲ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಜ್ NS 200. ಎಲ್ಲರಿಗೂ ನಮಸ್ಕಾರ, ಬಾಯ್ ಬಾಯ್.